ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸೌಂದರ್ಯ ಈ ಹೆಸರು ಕೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲದ ಪರಿಚಯ ಹೇಳಿ. ಒಂದು ಕಾಲದ ದಕ್ಷಿಣ ಭಾರತದ ಚಿತ್ರರಂಗದ ಭವ್ಯ ಇತಿಹಾಸ ಕಣ್ಣ ಮುಂದೆ ಬರುತ್ತೆ. ಅವರು ಕೇವಲ ನಟಿಯಲ್ಲ, ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಮಾದರಿಯಾದಂಥವರು. ಒಬ್ಬ ವೈದ್ಯೆಯಾಗಬೇಕಿದ್ದ ಹುಡುಗಿ ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದಂಥವಳು. ಭಾರತೀಯ ಸಿನಿಮಾ ನಕ್ಷೆಯಲ್ಲಿ ಅಳಿಸಲಾಗದ ಮುದ್ರೆ ಒತ್ತಿ ಕಥೆಯನ್ನ ಬರೆದಂಥವಳು. ಸೌಂದರ್ಯ ಅವರ ಹುಟ್ಟಿನಿಂದ ಸಾವಿನವರೆಗಿನ ಪ್ರತಿ ಹಂತದ ಕಹಿ ಸತ್ಯವನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಕೊನೆಯವರೆಗೂ ನೋಡಲೇಬೇಕಾದಂತಹ ಸೌಂದರ್ಯ ಕಥೆ ಇದು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜುಲೈ 18, 1972ರಂದು ಮುಳಬಾಗಿಲಿನಲ್ಲಿ ಜನಿಸಿದ ಇವರ ಮೊದಲ ಹೆಸರು ಸೌಮ್ಯ. ಇನ್ನು ಇವರ ತಂದೆ ಸತ್ಯನಾರಾಯಣ ಅವರು ಚಿತ್ರರಂಗದ ನಂಟು ಹೊಂದಿದ್ರು. ಮಗಳನ್ನ ದೊಡ್ಡ ಡಾಕ್ಟರ್ ಮಾಡಬೇಕೆಂಬ ಆಸೆಯನ್ನು ಕೂಡ ಹೊಂದಿದ್ರು. ಬೆಂಗಳೂರಿನಲ್ಲಿ MBBS ಸೇರಿದ ಸೌಮ್ಯ ಕೇವಲ 1 ವರ್ಷ ಮಾತ್ರ ಆ ಪದವಿಯನ್ನ ಓದೋದಕ್ಕೆ ಮುಂದಾಗಿ ಬಿಡ್ತಾರೆ. ಕನ್ನಡದ ಗರ್ವ ಚಿತ್ರದ ಆಫರ್ ಬಂದಾಗ ತಂದೆಯ ಒತ್ತಾಸೆಯಂತೆ ಬಣ್ಣವನ್ನ ಕೂಡ ಹಚ್ಚಿಕೊಂಡು ಬಿಡ್ತಾರೆ. ಆ ದಿನ ಅವರಿಗೆ ಹೊಸ ಹೆಸರು ಕೂಡ ಕೊಡಲಾಗುತ್ತೆ. ನಟ ಕುಣಿಗಲ್ ವಸಂತ್ ಸೌಮ್ಯ ಹೋಗಿ ಸೌಂದರ್ಯ ಎಂಬ ಹೆಸರನ್ನು ಕೂಡ ನಾಮಕರಣ ಮಾಡ್ತಾರೆ. ಅಲ್ಲಿಂದ ಶುರುವಾಯಿತು ಒಂದು ಹೊಸ ಯುಗ. ಸೌಂದರ್ಯ ಕನ್ನಡ ಚಿತ್ರರಂಗದಿಂದ ಪಯಣವನ್ನ ಆರಂಭಿಸ್ತಾರೆ. ಆದ್ರೆ ತೆಲುಗು ಚಿತ್ರರಂಗ ಅವರನ್ನು 2 ಕೈಗಳಿಂದ ಬರ ಮಾಡಿಕೊಳ್ಳುತ್ತೆ. 1995ರಲ್ಲಿ ತೆರೆ ಕಂಡಂತ ಅಮ್ಮೋರು ಸಿನಿಮಾ ಸೌಂದರ್ಯ ಅವರ ವೃತ್ತಿ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ. ಆ ಚಿತ್ರದಲ್ಲಿ ಅವರು ದೇವತೆಯ ಮುಂದೆ ಪ್ರಾಣ ಬಿಡುವ ದೃಶ್ಯ ಮತ್ತು ಗ್ರಾಫಿಕ್ಸ್ ಮೂಲಕ ಅವರು ದೇವತೆಯಾಗಿ ಕಾಣಿಸಿಕೊಂಡ ರೀತಿ ಕಂಡು ಜನ ಥಿಯೇಟರ್ ನಲ್ಲಿ ಎಸ್ದು ನಮಸ್ಕಾರವನ್ನ ಕೂಡ ಮಾಡ್ತಾ ಇದ್ರು. ಈಗೂ ಟಿವಿಯಲ್ಲಿ ಅಮ್ಮೋರು ಸಿನಿಮಾ ಬಂದ್ರೆ ಸೌಂದರ್ಯ ನೆನಪಾಗ್ತಾರೆ. ರಜನಿಕಾಂತ್ ಜೊತೆ ಪಡೆಯಪ್ಪ, ಅಮಿತಾಬ್ ಬಚ್ಚನ್ ಜೊತೆ ಸೂರ್ಯವಂಶಂ ಮಾಡಿ ಭಾರತದಾದ್ಯಂತ ಪ್ರಖ್ಯಾತಿಯನ್ನ ಗಳಿಸಿದ್ರು. ಸೌಂದರ್ಯ ಅವರಿಗೆ ಒಂದು ತತ್ವ ಇತ್ತು. ಎಷ್ಟೇ ಹಣ ಸಿಕ್ಕರೂ ಕೂಡ ಅಸಭ್ಯವಾಗಿ ನಟಿಸಬಾರದು ಎಂಬುದು ಅವರ ತತ್ವವೂ ಕೂಡ ಹಾಗೆ ಬಿಟ್ಟಿತ್ತು. ಬಹುತೇಕ ಈಗ ಚಿತ್ರರಂಗಕ್ಕೆ ಬರುವಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೌಂದರ್ಯ ಬದುಕು ಹೇಗಿತ್ತು, ಅವರು ಹೇಗೆ ಬದುಕಿನಲ್ಲಿ ಮಿಂಚಿ ಮುಳುಗಿ ಹೋಗಿಬಿಟ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲೇಬೇಕು. ಹಾಗಾಗಿ ಈ ಒಂದು ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸೌಂದರ್ಯ ಅವರಿಗೆ ಎಷ್ಟೇ ಹಣವನ್ನು ಕೊಟ್ಟರು ಕೂಡ ಆ ಕಾಲಕ್ಕೇನೆ ಅಸಭ್ಯವಾಗಿ ವರ್ತನೆಯನ್ನ ಅಥವಾ ಅಸಭ್ಯವಾಗಿ ನಟನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರಲೇಬೇಕು. ಕೇವಲ ಕಮರ್ಷಿಯಲ್ ಸಿನಿಮಾಗಳಿಗಷ್ಟೇ ಸೌಂದರ್ಯ ಅವರು ಸೀಮಿತವಾಗಿ ಇರಲಿಲ್ಲ. 2002ರಲ್ಲಿ ಅವರು ನಿರ್ಮಿಸಿದಂತ ದ್ವೀಪ ಸಿನಿಮಾ ಕನ್ನಡದ ಹೆಮ್ಮೆ ಕೂಡ ಆಗಿಬಿಡುತ್ತೆ. ಆಣೆಕಟ್ಟು ಕಟ್ಟುವಾಗ ಮುಳುಗಡೆಯಾಗುವ ಹಳ್ಳಿಯ ಜನರ ಕಷ್ಟವನ್ನ ಬಿಂಬಿಸಿದ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಾಗ ಸೌಂದರ್ಯ ಒಬ್ಬ ಸಂವೇದನಶೀಲ ನಟಿ ಮತ್ತು ನಿರ್ಮಾಪಕಿ ಎಂದು ಸಾಬೀತು ಕೂಡ ಆಗಿಬಿಡುತ್ತೆ. ಅವರು ಕಷ್ಟದಲ್ಲಿದ್ದ ಸಹೋದ್ಯೋಗಿಗಳಿಗೆ ರಹಸ್ಯವಾಗಿ ಹಣವನ್ನು ಕೂಡ ನೆರವು ಮಾಡ್ತಾ ಇದ್ರು ಅಥವಾ ಹಣದ ನೆರವು ಕೂಡ ನೀಡ್ತಾ ಇದ್ರು. ಗಂಜಿಗುಂಟೆಯಲ್ಲಿ ಅವರು ಕಟ್ಟಿಸಿದ ಶಾಲೆ ಇಂದಿಗೂ ಕೂಡ ನೂರಾರು ಬಡ ಮಕ್ಕಳಿಗೆ ಲಕ್ಷಾಂತರ ದಾಸೋಹವನ್ನು ಕೂಡ ನೀಡ್ತಾ ಇದೆ. ಇನ್ನು 2003ರಲ್ಲಿ ಸೌಂದರ್ಯ ತಮ್ಮ ಬಾಲ್ಯದ ಗೆಳೆಯ ರಘು ಶ್ರೀಧರ್ ಅವರನ್ನ ಒರೆಸಿಕೊಳ್ತಾರೆ. ಅಂದ್ರೆ ಅವರನ್ನ ಮದುವೆ ಕೂಡ ಹಾಕ್ತಾರೆ. ಮದುವೆಯ ನಂತರ ಅವರು ನಟಿಸಿದ ಕೊನೆಯ ಚಿತ್ರ ಆಪ್ತ ಮಿತ್ರ. ಶೂಟಿಂಗ್ ವೇಳೆ ಸೌಂದರ್ಯ ಬಹಳ ಲವಲವಿಕೆಯಿಂದ ಇದ್ದರಂತೆ. ಆದರೆ ಆಪ್ತ ಮಿತ್ರ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭಿಸಿ ಬಿಡ್ತಾವೆ. ಈ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೌಂದರ್ಯ ಅವರು ನಾಗವಲ್ಲಿ ಪಾತ್ರಕ್ಕೆ ತೋರಿದ ಆವೇಶ ಇಂದಿಗೂ ಕೂಡ ಯಾರಿಗೂ ಮರೆಯಲು ಸಾಧ್ಯವೇ ಇಲ್ಲ. ಆದರೆ ಆ ಚಿತ್ರ ತೆರೆ ಕಾಣುವ ಮೊದಲೇ ವಿಧಿ ಕ್ರೂರವಾಗಿ ಅವರನ್ನ ಎಳೆದುಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ಒಂದು ಕರಾಳ ದಿನವನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಇದೊಂದು ದೊಡ್ಡ ನೋವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೇವಲ 12 ವರ್ಷ ಮಾತ್ರ ಚಿತ್ರರಂಗದಲ್ಲಿ ಜೀವಂತವಾಗಿ ಆಕ್ಟಿವ್ ಆಗಿ ಇದ್ದಂತ ನಟಿ ಈಕೆ. ಏಪ್ರಿಲ್ 17, 2004 ಯಾರು ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಬೆಂಗಳೂರಿನ ಜಕ್ಕೂರು ವಿಮಾನ ನಿಲ್ದಾಣ ಅಂದು ಹವಾಮಾನ ಚೆನ್ನಾಗಿಯೇ ಇತ್ತು. ಸೌಂದರ್ಯ ತಮ್ಮ ಸೋದರ ಅಮರನಾಥ್ ಜೊತೆ ವಿಮಾನವನ್ನು ಕೂಡ ಹತ್ತಿಕೊಂಡು ಬಿಟ್ಟಿದ್ರು. ಟೇಕಪ್ ಆದ ಕೇವಲ 150 ಅಡಿ ಮಾತ್ರ ಮೇಲಕ್ಕೆ ವಿಮಾನ ಏರಿಬಿಡುತ್ತೆ. ಅದಾದ ಬಳಿಕ ಅದೇನಾಗಿ ಬಿಡ್ತೋ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬೆಂಕಿಯ ಉಂಡೆಯಾಗಿ ಕೆಳಗೆ ಮುಗಿಸಿ ಬಿದ್ದು ಬಿಡುತ್ತೆ. ಸೌಂದರ್ಯ ನಿಧನರಾದಂತಹ ಸಂದರ್ಭದಲ್ಲಿ ಆಕೆ 7 ತಿಂಗಳ ಗರ್ಭಿಣಿಯೂ ಕೂಡ ಆಗಿದ್ರು ಅನ್ನೋದಕ್ಕೆ ಒಂದು ನೋವು ಆಗಿಬಿಡುತ್ತೆ. ಯಾರು ಕೂಡ ಈ 7 ತಿಂಗಳ ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಡ್ತು. ಅದರಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ಮಿಂಚುತ್ತಿರುವಂತವರು, ಒಂದು ನೈತಿಕತೆಯನ್ನು ಇಟ್ಟುಕೊಂಡಂತ ಹೆಣ್ಣು ಮಗಳು,
ನಟಿ ಸೌಂದರ್ಯ ಸಾವಾಗಿಬಿಡ್ತು ಅಂದ ಸಂದರ್ಭದಲ್ಲಿ ಇಡೀ ದೇಶವೇ ಕಣ್ಣೀರು ಹಾಕಿಬಿಡುತ್ತೆ. ಇತ್ತೀಚೆಗೆ ಈ ಸಾವು ಆಕಸ್ಮಿಕವಲ್ಲ, ಇದೊಂದು ಆಸ್ತಿಗಾಗಿ ನಡೆದ ಪಿತೂರಿ ಎಂಬ ಆರೋಪವು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ. ಸೌಂದರ್ಯ ಅವರ ಹೆಸರಿನಲ್ಲಿದ್ದ 106 ಕೋಟಿ ಆಸ್ತಿ ಮತ್ತು ಭೂಮಿಯ ವಿವಾದವೇ ಅವರ ಸಾವಿಗೆ ಕಾರಣವಾಯಿತೆ ಎಂಬ ಪ್ರಶ್ನೆ ಇಂದಿಗೂ ಕೂಡ ಕಾಡ್ತಾ ಇದೆ. ಆದರೆ ಎಷ್ಟೇ ವಿವಾದಗಳು ಬಂದರೂ ಕೂಡ ಆ ಮುಗ್ಧ ನಗು ಮತ್ತು ಅದ್ಭುತ ನಟನೆ ಸದಾ ಕನ್ನಡಿಗರ ಹೃದಯದಲ್ಲಿ ಅಮರವಾಗಿ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಸೌಂದರ್ಯ ಬದುಕಿನಲ್ಲಿ ನಡೆದಂತ ಒಂದು ಘಟನೆ. ಸೌಂದರ್ಯ ಬದುಕು ಹೇಗಿತ್ತು, ಅವರ ಬದುಕು ಹೇಗೆ ದುರಂತವನ್ನ ಕಂಡು ಬಿಡ್ತು, ಅವರ ಸಾವಿನ ಬಳಿಕ ಅದೇನೇನೆಲ್ಲ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅನ್ನೋದು ನಿಮಗೆ ಇದೀಗ ಸ್ಪಷ್ಟವಾಗಿ ಗೊತ್ತಾಗಿಬಿಟ್ಟಿದೆ. ಇಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಅದರಲ್ಲೂ ಕೂಡ ಇದೀಗ ಚಿತ್ರರಂಗಕ್ಕೆ ಕಾಲಿಡುವಂತಹ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ಒಂದು ವ್ಯಕ್ತಿತ್ವ ಇವರದ್ದು. ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬರು ವೈದ್ಯ ಆಗಬೇಕಾಗಿರುವಂಥವರು MBAನ ಮೊದಲ ವರ್ಷವನ್ನು ಅಭ್ಯಾಸ ಮಾಡ್ತಾರೆ. ಅದಾದ ಬಳಿಕ ಬಣ್ಣದ ಲೋಕಕ್ಕೆ ಬಂದು ಬಿಡ್ತಾರೆ, ಬಣ್ಣವನ್ನು ಹಚ್ಕೊಂಡು ಬಿಡ್ತಾರೆ. 12 ವರ್ಷ ವೃತ್ತಿ ಜೀವನವನ್ನ, ಅದರಲ್ಲೂ ಕೂಡ ಚಿತ್ರರಂಗದಲ್ಲಿಯೇ ಇವರು ಕೆಲಸವನ್ನ ಮಾಡ್ತಾರೆ. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ. ಆಧುನಿಕ ಮಹಾನಟಿ ಎಂಬ ಕೀರ್ತಿಯನ್ನು ಕೂಡ ಇವರು ಗಳಿಸ್ಕೊಳ್ತಾರೆ. ಅನೇಕ ಪ್ರಶಸ್ತಿ, ಅನೇಕ ರೀತಿಯಾದಂಥ ಅಭಿಮಾನ ಇಂಥದ್ದೆಲ್ಲವನ್ನು ಕೂಡ ಗಳಿಸಿಕೊಂಡು ತಮ್ಮ ತನವನ್ನ ಎಲ್ಲಿಯೂ ಕೂಡ ಬಿಟ್ಟು ಕೊಡದೆ ತಮ್ಮ ಜೀವನವನ್ನ ನಡೆಸಿ ಕೊನೆಗೆ ದುರಂತದಲ್ಲಿ ಅಂತ್ಯವನ್ನ ಕೂಡ ಕಂಡು ಬಿಡ್ತಾರೆ. ಇನ್ನು ಇವರಿಗೆ ಬಹುತೇಕ ಹೆಸರನ್ನ ತಂದುಕೊಟ್ಟಂತಹ ಕೆಲವೊಂದಿಷ್ಟು ಸಿನಿಮಾಗಳು ಕೂಡ ಇದ್ದಾವೆ. ಈ ಸಂದರ್ಭದಲ್ಲಿ ಆ ಸಿನಿಮಾಗಳು ಮತ್ತು ಆ ಪ್ರಶಸ್ತಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಲೇಬೇಕಾಗಿದೆ. ಸ್ನೇಹಿತರೆ, ಆರಂಭದಲ್ಲಿ ಅಂದ್ರೆ 1992ರ ಮೊದಲ ಸಿನಿಮಾ ಗಂಧರ್ವ ಅನ್ನುವಂಥ ಸಿನಿಮಾ. ಅದಾದ ಬಳಿಕ ಈ ದ್ವೀಪ ಅನ್ನುವಂಥ ಸಿನಿಮಾ 2002ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಇವರಿಗೆ ತಂದುಕೊಟ್ಟಂತಹ ಸಿನಿಮಾ. ಆಪ್ತ ಮಿತ್ರ ಕನ್ನಡದ ಸಿನಿಮಾದಲ್ಲಿ ಅವರು ವೃತ್ತಿ ಜೀವನ ಕಡೆಯ ಮತ್ತು ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದರಲ್ಲಿ ನಾಗವಲ್ಲಿ ಪಾತ್ರವನ್ನು ಕೂಡ ಇವರು ನಿಭಾಯಿಸಿ ಬಿಟ್ಟಿದ್ರು. ಆ ಒಂದು ಪಾತ್ರವನ್ನ ಈ ಸಂದರ್ಭದಲ್ಲಿ ನೋಡಿದ್ರು ಕೂಡ ನಮಗೆ ಈ ಸೌಂದರ್ಯ ಅವರು ಇನ್ನೂ ಇರಬೇಕಿತ್ತು ಅನ್ನುವಂಥ ಭಾವನೆಯು ಕೂಡ ನಮ್ಮಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಇನ್ನು ಶ್ರೀ ಮಂಜುನಾಥ ಅನ್ನುವಂಥ ಸಿನಿಮಾ 2001ರಲ್ಲಿ ತೆರೆ ಕಂಡಂಥ ಸಿನಿಮಾ. ಚಿರಂಜೀವಿ ಜೊತೆಗಿನ ಯಶಸ್ವಿ ಚಿತ್ರವೂ ಕೂಡ ಇದಾಗಿ ಬಿಟ್ಟಿತ್ತು. ಕೇವಲ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ರು. ಇನ್ನು ತೆಲುಗು ಸಿನಿಮಾದಲ್ಲೂ ಕೂಡ ಕೆಲವೊಂದಿಷ್ಟು ಸಿನಿಮಾಗಳು ಇವರಿಗೆ ಹೆಸರನ್ನು ಕೂಡ ತಂದು ಕೊಟ್ಟಿದ್ವು. ಅಮ್ಮೋರು ಅನ್ನುವಂತಹ ಸಿನಿಮಾ 1995ರಲ್ಲಿ ಇದು ತೆರೆ ಕಂಡಂತಹ ಸಿನಿಮಾ ಆಗಿ ಬಿಟ್ಟಿತ್ತು. ದಕ್ಷಿಣ ಭಾರತದ ಮನೆ ಮಾತಾದಂತ ಸಿನಿಮಾ ಇದಾಗಿತ್ತು. ಇನ್ನು ಪವಿತ್ರ ಬಂಧಂ ಅನ್ನುವಂಥ ಸಿನಿಮಾ 1996ರಲ್ಲಿ ತೆರೆ ಕಾಣುತ್ತೆ. ವೆಂಕಟೇಶ್ ಜೊತೆಗಿನ ನಟನೆಗೆ ಭಾರಿ ಪ್ರಶಂಸೆಯೂ ಕೂಡ ಸೌಂದರ್ಯ ಅವರಿಗೆ ಸಿಕ್ಕು ಬಿಡುತ್ತೆ. ಅಂತಂಪುರಂ ಅನ್ನುವಂಥ ಸಿನಿಮಾ ಕೂಡ 1998ರಲ್ಲಿ ತೆರೆ ಕಂಡಂತ ಸಿನಿಮಾ. ಅಭಿಮಾನಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಯೂ ಕೂಡ ಅಥವಾ ಈ ಒಂದು ಸಿನಿಮಾದಲ್ಲಿ ನಟನೆಗೆ ಫಿಲ್ಮ್ ಫೇರ್ ಪ್ರಶಸ್ತಿಯೂ ಕೂಡ ಇವರಿಗೆ ದೊರೆತು ಬಿಡುತ್ತೆ. ಇನ್ನು ರಾಜಕುಮಾರುಡು ಅನ್ನುವಂಥ 1999ರಲ್ಲಿ ತೆರೆ ಕಂಡಂತ ಸಿನಿಮಾ. ಮಹೇಶ್ ಬಾಬು ಅವರ ಜೊತೆಗೆ ನಟಿಸಿದ್ದಾರೆ ಸೌಂದರ್ಯ ಅವರು. ಆ ಒಂದು ಸಿನಿಮಾದಲ್ಲೂ ಕೂಡ ಬಹುತೇಕ ಹೆಸರು ಕೂಡ ಇವರಿಗೆ ಬಂದು ಬಿಟ್ಟಿತ್ತು. ಅದಾದ ಬಳಿಕ ತಮಿಳು ಮತ್ತು ಹಿಂದಿ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಅರುಣಾಚಲಂ ಅನ್ನುವಂಥ ಸಿನಿಮಾ 1997ರಲ್ಲಿ ತೆರೆ ಕಂಡಂತ ಸಿನಿಮಾ ಮತ್ತು ಯಡಿಯಪ್ಪ ಅನ್ನುವಂಥ ಸಿನಿಮಾ. ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ನಟನೆ ಮಾಡಿದಂತ ಸಿನಿಮಾಗಳು ಇವಾಗಿದ್ದಾವೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆಗೆ ನಟನೆಯನ್ನು ಕೂಡ ಮಾಡಿದ್ರು. ಸೂಪರ್ ಹಿಟ್ ಸಿನಿಮಾಗಳು ಕೂಡ ಇವೆರಡೂ ಕೂಡ ಸಿನಿಮಾ ಯಶಸ್ವಿಯನ್ನು ಕೂಡ ತಂದುಕೊಟ್ಟಿದ್ದು. ಇನ್ನು ಸೂರ್ಯವಂಶಂ ಅನ್ನುವಂಥ ಹಿಂದಿ ಸಿನಿಮಾ 1999ರಲ್ಲಿ ತೆರೆ ಕಂಡಂತ ಸಿನಿಮಾ. ಅಮಿತಾಬ್ ಬಚ್ಚನ್ ಅವರ ಜೊತೆಗೆ ನಟನೆ ಮಾಡಿದಂತ ಏಕೈಕ ಸಿನಿಮಾ ಇದಾಗಿರುವಂತದ್ದು. ಇನ್ನು ರಾಷ್ಟ್ರ ಪ್ರಶಸ್ತಿಗಳು, ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿದೆ ಅನ್ನೋದಕ್ಕೆ ನಿಜಕ್ಕೂ ಒಂದು ಸಂತೋಷ ಆಗಿ ಬಿಡುತ್ತೆ. ಒಂದು ಕೇವಲ ಕರ್ನಾಟಕದಲ್ಲಿ ಹುಟ್ಟಿ ಬೆಂಗಳೂರಿಗಷ್ಟೇ ಸೀಮಿತವಾಗದೆ ದೇಶದಾದ್ಯಂತ ತಮ್ಮ ಚಿತ್ರದ ಮೂಲಕವೇ ಜನರ ಪರಿಚಯ ಆಗಿ ಜನರಿಂದ ಪ್ರೀತಿಯನ್ನ ಗಳಿಸಿ ತಮ್ಮದೇ ಸ್ಟೈಲ್ನಲ್ಲಿ ಬದುಕನ್ನು ಕಟ್ಟಿಕೊಂಡಂತ ಸೌಂದರ್ಯ ಇದೀಗ ನಮ್ಮೊಟ್ಟಿಗೆ ಇಲ್ಲ ಅನ್ನೋದೇ ಒಂದು ನೋವಿನ ಸಂಗತಿಯೂ ಕೂಡ ಆಗಿಬಿಟ್ಟಿದೆ. ಇವರ ಬದುಕು ಚಿತ್ರರಂಗಕ್ಕೆ ಬರುವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಎಲ್ಲ ಕಡೆಗೂ ಕೂಡ ಈಗಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.